ಮೋನಿಕಾ ಪ್ರೆಗ್ನೆಂಟ್ ಅಲ್ಲ ಅಂತ ಡಾಕ್ಟರ್ ಅನೌನ್ಸ್ ಮಾಡ್ಬಿಟ್ರೆ ಮನೆಯವರೆಲ್ಲರಿಗೂ ಗೊತ್ತಾಯ್ತಾ ಮೋನಿಕಾ ಪ್ರೆಗ್ನೆಂಟ್ ಅಲ್ಲ ಅಂತ. ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಮೋನಿಕಾ ತುಂಬಾನೇ ಡಯಟ್ ಮಾಡ್ಬಿಟ್ಟು ನಾನು ಫಿಲಮ್ಗೆ ಹೋಗ್ಬೇಕು, ಮಾಡೆಲಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಡಯಟ್ ಮಾಡ್ಬಿಟ್ಟು ಸೊ ಕಿಚನ್ ಇಂದ ಒಂದ್ ಗ್ಲಾಸ್ ನೀರ್ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ತಲೆ ಸುತ್ಬಿಟ್ಟು ಹಾಲಲ್ಲಿ ಬಿದ್ಬಿಡ್ತಾಳೆ. ಸೊ ಅದಾದ್ಮೇಲೆ ಮನೆಯವರೆಲ್ಲರೂ ಗಾಬರಿ ಆಗ್ಬಿಟ್ಟು ಬಂದು ಮೋನಿಕಾನ ಕೂರಿಸ್ಬಿಟ್ಟು ಗೌರಿ ನೀರ್ ತಗೊಂಡ್ ಬಂದ್ಬಿಟ್ಟು ಅವಳಿಗೆ ಕುಡಿಸ್ತಾಳೆ. ಕುಡಿಸಿ ಆದ್ಮೇಲೆ ಕೂರಿಸಿ ಆದ್ಮೇಲೆ ಏನಾಯ್ತಮ್ಮ ಮೋನಿಕಾ, ಯಾಕೆ ತಲೆ ಸುತ್ತಿ ಬಿದ್ದೆ ಅಂತ ಹೇಳ್ಬಿಟ್ಟು ಎಲ್ರು ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅವಾಗ ಮೋನಿಕಾ ಎದ್ಬಿಟ್ಟು ಏನು ಹೇಳೋದಿಲ್ಲ, ನಂಗೆ ಸ್ವಲ್ಪ ಟಯರ್ಡ್ ಆದಂಗಾಯ್ತು ಅದಕ್ಕೆ ಬಿದ್ದೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಮನೆಯವರು ಡಾಕ್ಟರ್ಗೆ ಫೋನ್ ಮಾಡಿ ಮನೆಗೆ ಕರೆಸ್ತಾರೆ. ಮೋನಿಕಾ ತಲೆ ಸುತ್ತಿ ಬಿದ್ದಿದ್ದಾಳೆ, ದಯವಿಟ್ಟು ಬಂದು ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಡಾಕ್ಟರ್ಗೆ ಫೋನ್ ಮಾಡಿ ಕರೀತಾರೆ. ಸೊ ಅದಾದ್ಮೇಲೆ ಡಾಕ್ಟರ್ ಮನೆಗೆ ಬರ್ತಾರೆ. ಸೊ ಮನೆಗೆ ಬರೋವರೆಗೂ ಎಲ್ರು ಮೋನಿಕಾನ ಹಾಲಲ್ಲಿ ಕೂರಿಸ್ಕೊಂಡು ಟ್ರೀಟ್ ಮಾಡ್ತಾ ಇರ್ತಾರೆ. ಸೊ ಅದಾದ್ಮೇಲೆ ಡಾಕ್ಟರ್ ಬಂದ್ಬಿಟ್ಟು ಮೋನಿಕಾನ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಚೆಕ್ ಮಾಡಿ ಆದ್ಮೇಲೆ ಮನೆಯವರೆಲ್ಲರೂ ನೋಡ್ತಾ ಇರ್ತಾರೆ, ಏನಾಯ್ತಾ ಏನೋ ಅಂತ ಹೇಳ್ಬಿಟ್ಟು ತುಂಬಾ ಗಾಬರಿಯಿಂದ ನೋಡ್ತಾ ಇರ್ತಾರೆ. ಸೊ ಅದಾದ್ಮೇಲೆ ಡಾಕ್ಟರ್ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಮೋನಿಕಾ ಲಾಸ್ಟ್ ಟೈಮ್ ಬ್ಲಾಕ್ ಮೇಲ್ ಮಾಡಿದ್ದನ್ನ ಡಾಕ್ಟರ್ ನೆನಪು ಮಾಡ್ಕೊತಾ ಇರ್ತಾರೆ. ಇವಾಗ ಏನಪ್ಪಾ ಸುಳ್ಳು ಹೇಳೋದು, ಇವಳು ಪ್ರೆಗ್ನೆಂಟ್ ಅಂತ ಹೇಳ್ಬೇಕೋ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಡಾಕ್ಟ್ರು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಚಂಚಲನೂ ಕೂಡ ಏನಾಯ್ತು ಇವಳಿಗೆ ಅಂತ ಹೇಳ್ಬಿಟ್ಟು ಅವಳು ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡ್ಕೊಂಡು ನಿಂತಿರ್ತಾಳೆ. ಸೊ ಮನೆಯವರೆಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತಾರೆ. ಸೊ ಅದಾದ್ಮೇಲೆ ಡಾಕ್ಟರ್ ಇದ್ಬಿಟ್ಟು ಮೋನಿಕಾಗೆ ವೀಕ್ನೆಸ್ ಆಗಿದೆ, ಸೊ ಅದಕ್ಕೆ ಈ ತರ ಆಗಿದೆ, ಅವಳಿಗೆ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಊಟ ತಿಂಡಿ ಎಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಮೆಡಿಸಿನ್ ಬರ್ದ್ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಅದಾದ್ಮೇಲೆ ಮನೆಯವರೆಲ್ರು ಮೋನಿಕಾಗೆ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಮೋನಿಕಾ ನೀನ್ ಕರೆಕ್ಟ್ ಆಗಿ ಊಟ ಮಾಡ್ತಾ ಇಲ್ವಾ, ಮನೇಲಿ ಏನಾಗಿದೆ ನಿನ್ಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮೋನಿಕಾ ಇದ್ಬಿಟ್ಟು ನನ್ಗೆ ಈ ಮನೆಯಲ್ಲಿ ಕೇರ್ ಮಾಡೋರು ಯಾರು ಇಲ್ಲ, ಹಾಗೆ ಹೀಗೆ ನನ್ಗೆ ಯಾರು ಕೇರ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮೋನಿಕಾ ಗೌರಿ ಕಡೆ ತಿರುಗಿ ನೋಡ್ಬಿಟ್ಟು ಹೇಳ್ತಾರೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ನಿನ್ಗೆ ಈ ಮನೆಯಲ್ಲಿ ಗೌರಿ ಬಿಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ಬೇರೆ ಯಾರು ಕೇರ್ ಮಾಡ್ತಾ ಇಲ್ಲ, ನೀನು ಗೌರಿ ಬಗ್ಗೆ ಆತರ ಎಲ್ಲ ಏನು ಮಾಡಕ್ ಹೋಗ್ಬೇಡ, ಮಾತಾಡಕ್ ಹೋಗ್ಬೇಡ, ನಿನ್ ಬಗ್ಗೆ ಕೇರ್ ತಗೊಳ್ಳೋದು ನಿನ್ ಬಗ್ಗೆ ಮತ್ತೆ ನಿನ್ ಮಗು ಬಗ್ಗೆ ಕೇರ್ ತಗೊಳ್ಳೋದು ನಿನ್ ರೆಸ್ಪಾನ್ಸಿಬಿಲಿಟಿ, ಅವ್ರು ನೋಡ್ಕೊಳಲ್ಲ ಇವ್ರು ನೋಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಬ್ಲೇಮ್ ಮಾಡ್ಕೊಂಡ್ ಕೂತ್ಕೊಳ್ಳೋದಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಮೋನಿಕಾಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನ್ನ ಹೆಂಡತಿ ಬಗ್ಗೆ ನೀನ್ ಮಾತಾಡೋ ರೈಟ್ಸ್ ಇಲ್ಲ ನಿನ್ಗೆ ಅಂತ ಹೇಳ್ಬಿಟ್ಟು ಬೈತಾನೆ. ಸೊ ಅದಾದ್ಮೇಲೆ ಗೌರಿಗೆ ಸ್ವಲ್ಪ ಖುಷಿ ಆಗುತ್ತೆ, ನನ್ ಗಂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ, ಸೊ ನನ್ನ ವೈಫ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ, ಸೊ ನಾನ್ ಮಾಡ್ತಿರೋ ಒಳ್ಳೆ ಕೆಲಸ ಎಲ್ಲ ನನ್ ಗಂಡನ್ಗೆ ಗೊತ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಗೌರಿಗೆ ಸ್ವಲ್ಪ ಖುಷಿ ಆಗುತ್ತೆ. ಮೋನಿಕಾಗೆ ತುಂಬಾನೇ ಬೇಜಾರಾಗುತ್ತೆ. ಏನಾದ್ರು ಮಾಡ್ಬಿಟ್ಟು ಮನೆಯವರೆಲ್ಲರೂ ದೃಷ್ಟಿಯಲ್ಲಿ ಗೌರಿನ ಕೆಟ್ಟೊಳ್ಳೆ ಮಾಡೋಣ ಅಂತಂದ್ರೆ ವಿವೇಕ್ ಕೂಡ ಅವಳಿಗೆ ಸಪೋರ್ಟ್ ಮಾಡಕ್ಕೆ ನಿಂತ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಮೋನಿಕಾಗೆ ತುಂಬಾನೇ ಹೊಟ್ಟೆ ಉರಿ ಆಗುತ್ತೆ. ಸೊ ಅದಾದ್ಮೇಲೆ ವಿವೇಕ್ ಹೇಳ್ತಾನೆ, ಸೊ ನಿನ್ನ ಹೆಲ್ತ್ ನಿನ್ ಮಗು ಹೆಲ್ತ್ ನ ಕಾಪಾಡ್ಕೊಳ್ಳೋಂತಹ ರೆಸ್ಪಾನ್ಸಿಬಿಲಿಟಿ ನಿಂದು, ಅವ್ರಿಗೆಲ್ಲ ಬ್ಲೇಮ್ ಮಾಡ್ಕೊಂಡ್ ಕುತ್ಕೊಂಡ್ರೆ ನಾವ್ಯಾರು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಸೊ ಅತಿಯಾಗಿ ಡಯಟ್ ಅದು ಇದು ಮಾಡಿ ಎಲ್ಲ ಹೆಲ್ತ್ ಹಾಳು ಮಾಡ್ಕೊಂಡಿರೋದು ನೀನು ಅಂತ ಹೇಳ್ಬಿಟ್ಟು ವಿವೇಕ್ ಕೊನೆಯದಾಗಿ ಅವಳಿಗೆ ವಾರ್ನ್ ಮಾಡ್ತಾನೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗುತ್ತೆ, ಮೋನಿಕಾ ಲೈಫ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್, ಸಿ ಯು ಇನ್ ದಿ ನೆಕ್ಸ್ಟ್ ಎಪಿಸೋಡ್.